ಕಾಂಗ್ರೆಸ್ನಲ್ಲಿ ನಾನಾ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದಾವೆ. ಬದಲಾವಣೆ ಸನ್ನಿಹಿತ ಆಗಿರುವಂತದ್ದು ಸಿಎಲ್ಪಿ ಸಭೆ ಮುಖಾಂತರ ಅಧಿಕೃತ ಆಗುತ್ತೆ. ಇನ್ನ ಸಚಿವ ಸ್ಥಾನದ ಆಸೆಯನ್ನ ಮತ್ತೆ ಬಿಚ್ಚಿಟ್ಟಿದ್ದಾರೆ ಸಿ ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ ಕ್ಷೇತ್ರದ ಶಾಸಕರು. ಕಳೆದ ಬಾರಿಯೇ ನನಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಈ ಬಾರಿ ಸಚಿವ ಸ್ಥಾನ ಸಿಗುವಂತ ಭರವಸೆ ಇದೆ ಅಂತ ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ, ಡಿಕೆಶಿ ಇಬ್ಬರ ಕೋಟಾದಲ್ಲೂ ಕೂಡ ಪ್ರಯತ್ನವಿದೆ. ಉಪ್ಪಾರ ಸಮುದಾಯದ ಏಕೈಕ ಶಾಸಕ ನಾನು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮನೆಗೆ ಭೇಟಿ ವೇಳೆ ಪುಟ್ಟರಂಗ ಶೆಟ್ಟಿ ಅವರು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಹೇಳಿದ್ದಾರೆ, ಸಚಿವರಾಗಿದ್ದಂಥವ್ರು, ಹಾಗೆ ಇಲ್ಲ ಅಂತಲ್ಲ. ಪುಟ್ಟರಂಗ ಶೆಟ್ಟಿ ಅವರು ಈ ಹಿಂದೆ 2013ರಿಂದ 2018ರ ಸಂದರ್ಭದಲ್ಲಿ ಅವರಿಗೆ ಸಂಪುಟ ಪುನರ್ರಚನೆ ಆದಾಗ ಅವಕಾಶವನ್ನ ಮಾಡಿಕೊಟ್ಟಿದ್ರು ಸಿದ್ದರಾಮಯ್ಯನವರು. ಅದಾದ್ಮೇಲೆ ಕಳೆದ ಬಾರಿ ಸ್ಪೀಕರ್ ಸ್ಥಾನಕ್ಕೆ, ಉಪ ಸ್ಪೀಕರ್ ಸ್ಥಾನಕ್ಕೇನೋ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಹಂಗೆ ಸೈಲೆಂಟ್ ಆಗ್ಲಾಯ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಂಗ ಶೆಟ್ಟಿ ಅವರನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಸ್ಥಾನದ ಆಕಾಂಕ್ಷಿಯಾಗಿರುವ ಪುಟ್ಟರಂಗ ಶೆಟ್ಟಿ ಅವರು ಇದ್ದಾರೆ ನಮ್ಮ ಜೊತೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಾವು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ರಿ, ಆದರೆ ಈಗ ಸಾಧ್ಯ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ಭಾವಿ ಸಿಎಂ ಅಂತ ಬಿಂಬಿಸಲಾಗ್ತದೆ. ಇವತ್ತು ಸಿಎಲ್ಪಿ ಸಭೆ ಇದೆ, ತಾವು ಕೂಡ ಸಚಿವಾಕಾಂಕ್ಷಿಗಳು. ತಾವು ಈಗ ಯಾರ ಮೂಲಕವಾಗಿ ಆಗ್ರಹ ಮಾಡಿದ್ರಿ, ಮನವಿಯನ್ನು ಮಾಡ್ಕೊಂಡಿದ್ದೀರಿ? ನಾನು ಸುಮಾರು 40 ವರ್ಷದಿಂದ ಕಾಂಗ್ರೆಸ್ ಇದ್ದೀನಿ. ಮಂಡಲ ಪಂಚಾಯತಿ ಉಪಾಧ್ಯಕ್ಷನಾಗಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ 2 ಬಾರಿ, ಸಹಕಾರ ಯುನಿಯನ್ಗಾಗಿ 4 ಬಾರಿ ಶಾಸಕನಾಗಿದ್ದೀನಿ. ನಾನು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಸೇವೆಯನ್ನು ಮಾಡಿ ಕಾಂಗ್ರೆಸ್ನ ನನ್ನ ಜಿಲ್ಲೆಯೊಳಗೆ ಸಂಘಟನೆ ಮಾಡಿಕೊಂಡು ಬೆಳೆಸ್ಕೊಂಡು ಬಂದಿದ್ದೀನಿ. ಉಪ್ಪಾರಲ್ಲಿ ನಾನು ಏಕೈಕ ಶಾಸಕ. ಹಾಗಾಗಿ ಕಳೆದ ಬಾರಿ ನನಗೆ ಸಿದ್ದರಾಮಯ್ಯನವರು ಕೊಡಬೇಕಾಗಿತ್ತು. ಆಗ ಅವರು ನನಗೆ ವಿಧಾನಸಭೆಯ ಉಪಾಧ್ಯಕ್ಷರನ್ನ ಕೊಟ್ಟಿದ್ರು. ನಾನು ಅದನ್ನು ಬೇಡ ಅಂತ ಹೇಳಿದಾಗ, 1 ವರ್ಷದಲ್ಲಿ ನೀವು ಕೊಡ್ತೀನಿಯಪ್ಪ ಅಂತ ಹೇಳೋದಕ್ಕೋಸ್ಕರ ಇವತ್ತು ಕೊಡ್ತಾರೆ ಅನ್ನೋ ಆಕಾಂಕ್ಷೆ ಇದೆ. ಸುರ್ಜೇವಾಲಾ ಅವರು ಕೂಡ ತಮಗೆ ಭರವಸೆಯನ್ನು ಕೊಟ್ಟಿದ್ರು ಅಂತ ತಾವು ಹಿಂದೆ ಹೇಳಿದ್ರಿ. 2.5 ವರ್ಷದ ಬಳಿಕ ನಾವು ಕ್ಯಾಬಿನೆಟ್ ಅನ್ನ ರಿಶಫಲ್ ಮಾಡ್ತೇವೆ, ಆ ಸಂದರ್ಭದಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೇವೆ, ಸೀನಿಯರ್ ಇದ್ದೀರಿ ಅಂತ ಹೇಳಿದ್ರು. ಈಗ ಆ ಅವಕಾಶ ಸಿಗತ್ತಂತ ಅನ್ಸುತ್ತೆ? ಯಾಕಂದ್ರೆ ಖಂಡಿತವಾಗಿ ಈಗ ನಮ್ಮ ಡಿ ಕೆ ಶಿವ ಸಾಹೇಬ್ರಿಗೆ, ತಮ್ಮ ಸೂರ್ಯ ಅವರಿಗೆಲ್ಲ ನಾನು ಭಾಳ ಚಿರಪರಿಚಿತ. ಅವ್ರಿಗೆಲ್ಲ ನಾನು ಯಾರಂತ ಗೊತ್ತಿದೆ. ಹಾಗಾಗಿ ಈ ಕಡೆ ಸಿದ್ದರಾಮಯ್ಯನವರು ನನಗೆ ಕೊಡ್ತೀವಿ ಅಂತ ಭರವಸೆ ಕೊಡ್ತಾರೆ ಅನ್ನೋ ಆಶಾಭಾವನೆ ಇದೆ. ಯಾಕಂದ್ರೆ ಕರ್ನಾಟಕದ ಒಬ್ಬನೇ ಉಪ್ಪಾರವಿರೋದು, ಅತ್ಯಂತ ಮೋಸ್ಟ್ ಬ್ಯಾಕ್ವರ್ಡ್ನಲ್ಲಿರ್ತಕ್ಕಂಥದ್ದೇ ನಾನು. ಹಾಗಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ 4 ಬಾರಿ ಘಟಾನುಘಟಿಗಳನ್ನೇ ಸೋಸಿ ಗೆದ್ಕೊಂಡ್ಬಂದಿದ್ದೀನಿ. ಅದು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ. ಈಗ ಸಂಪುಟ ರಚನೆ ಸಂದರ್ಭದಲ್ಲಿ ಮಾಜಿ ಸಿಎಂ ಆಗುವಂತ ಸಿದ್ದರಾಮಯ್ಯನವ್ರದ್ದು ಒಂದಿಷ್ಟು ಕೋಟ ಇರುತ್ತೆ, ಹಾಗೆ ಹಾಲಿ ಆಗುವಂತ ಡಿ ಕೆ ಶಿವಕುಮಾರ್ ಒಂದು ಕೋಟ ಇರುತ್ತೆ ಅಂತಿದೆ. ತಾವು ಯಾವ ಕೋಟದಲ್ಲಿ ಕ್ಲೈಮ್ ಮಾಡ್ತಾ ಇದ್ದೀರಿ? ಇಬ್ಬರಿಂದನೂ ಆಸೆ ಪಡ್ತೀನಿ. ನಿಮ್ಗೆ ನಂಬಿಕೆ ಇದೆಯಾ ಈ ಬಾರಿ ತಾನು ಸಚಿವನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ನಂಬಿಕೆ ಇದೆಯಾ? ಖಂಡಿತವಾಗಿ ನಂಬಿಕೆ ಇದೆ. ನಮ್ಮ ಪಕ್ಷ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಕೊಡಬೇಕು, ನಿಮ್ಮಷ್ಟು ಹಿಂದುಳಿದ ವರ್ಗಗಳನ್ನ ಮೇಲೆತ್ತಬೇಕು ಅನ್ನೋ ಒಂದು ಭಾವನೆ ಇರ್ತಕ್ಕಂಥ ಪಕ್ಷ. ಹಾಗೆ ಖಂಡಿತ ನನಗೆ ಕೊಡ್ತೇವೆ. ಇವತ್ತು ಸಿಎಲ್ಪಿ ಸಭೆ ಇದೆ, ಸಿಎಲ್ಪಿ ಸಭೆಯಲ್ಲಿ ಪ್ರಬಲವಾಗಿ ತಮ್ಮ ಬೇಡಿಕೆಯನ್ನ ಅಲ್ಲಿ ಮನವಿ ಮಾಡ್ಕೊಳ್ತೀರಾ ಹೇಗೆ? ಹಂಗೆಲ್ಲ ಅಲ್ಲೆಲ್ಲ ಮಾಡಲ್ಲ. ಯಾಕಂದೆಲ್ಲ ಹಾಗೆಲ್ಲ ಯಾರು ಮಾತಾಡಲ್ಲ. ದೊಡ್ಡವ್ರು ಮಾತಾಡ್ತಾರೆ, ನಾವು ಅವ್ರ ಮುಂದೆ ಇರ್ತೀವಿ. ಅಲ್ಲ, ಯಾಕಂದ್ರೆ ಸುರ್ಜೇವಾಲಾ ಅವರು ಕೂಡ ಬರುವಂತ ಸಾಧ್ಯತೆ ಇದೆ, ಅವರೊಂದಿಗೂ ಕೂಡ ಇವತ್ತು ಭೇಟಿ ಮಾಡಿ ಮನವಿ ಮಾಡ್ಕೊಳ್ತೀರಾ ಹೇಗೆ? ಆಗಲೇ ಅವನ್ನೆಲ್ಲ ಭೇಟಿ ಮಾಡಿದ್ದೀನಿ, ಮತ್ತೆ ಇವತ್ತು ಕೇಳ್ತೀನಿ. ಒಟ್ಟಾರೆಯಾಗಿ ಈ ಬಾರಿಯ ಸಂಪುಟದಲ್ಲಿ ತಾವು ಸಚಿವರಾಗೋದು ಕನ್ಫರ್ಮ್ ಅಂತ ಅನ್ಸ್ತಾ ಇದೆ ತಮಗೆ? ಅನ್ಕೊಂಡಿನಿ. ನಾನು ಮೊದಲೆಲ್ಲ ಸಾಮಾಜಿಕ ನ್ಯಾಯ ಇದೆ, ನಮ್ಮಂಥ ಹಿಂದುಳಿದ ವರ್ಗಗಳಿಗೆ ಕೊಡ್ತಾರೆ. ಅದು ನಾನು 4 ಬಾರಿ ಶಾಸಕನಾಗಿದ್ದೀನಿ. ಮೊದಲೇ ನಂಗೆ ಮಾತಾಗಿತ್ತು, ಕಳೆದ 3 ವರ್ಷ ಹಿಂದೆ ನಾನು ಸಚಿವನಾಗಬೇಕಾಗಿತ್ತು. ಈಗ ಒಂದು ಅವಕಾಶ ಸಿಗ್ತದೆ. ಥ್ಯಾಂಕ್ ಯು. ಇದಿಷ್ಟು ಸಚಿವಾಕಾಂಕ್ಷಿ ಆಗಿರುವಂತ ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಿರುವಂತದ್ದು. ನನಗೆ ಕಳೆದ ಬಾರಿಯೇ ಸಚಿವರನ್ನಾಗಿ ಮಾಡಬೇಕಿತ್ತು, ಆ ಬಾರಿ ನನಗೆ ಭರವಸೆಯನ್ನು ಕೂಡ ಕೊಡಲಾಗಿತ್ತು, ಸುರ್ಜೇವಾಲಾ ಅವರು ಕೂಡ ಹೇಳಿದ್ರು. ಆದ್ರೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನನಗೆ ಸಚಿವರಾಗುವಂತ ಭರವಸೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಯುಡು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಸಚಿವ ಸ್ಥಾನಕ್ಕೋಸ್ಕರ. ಅವರು ಕೂಡ ನಾಯಕರುಗಳ ಮನೆಗೆ ಅಡ್ಡನ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ, ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೋಗಿದ್ದು ಲಾಬಿಯನ್ನ ಮಾಡಿದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಆಕಾಂಕ್ಷಿಗಳು ಮಾತನಾಡಿದ್ದಾರೆ. ರಘುಮೂರ್ತಿ, ಗೋವಿಂದಪ್ಪ, ಐವಾನ್ ಡಿಸೋಜಾ, ಶ್ರೀನಿವಾಸ್ ಅವರು ಸೇರಿದಂತೆ ಸಾಕಷ್ಟು ಜನ ಮಾತನಾಡಿದ್ದಾರೆ. ನೋಡೋಣ ಏನೇನು ಹೇಳಿದ್ದಾರೆ ಅಂತ. ಇಲ್ಲಿಂದಲೂ ಕೂಡ ನಿಮ್ಮ ಹೆಸರು ಇತ್ತು, ಗೋವಿಂದಪ್ಪ ಅವ್ರದ್ದು ಇತ್ತು, ನಿಮ್ದು ಕೂಡ ಇತ್ತು, ವಾಲ್ಮೀಕಿ ಸಮುದಾಯದಿಂದಲೂ ಕೂಡ ನಾವು ನಿರೀಕ್ಷೆನಲ್ಲಿದ್ದೀವಿ, ಆಗುವುದಂತ ನಿರೀಕ್ಷೆನಲ್ಲಿದ್ದೀವಿ. ಯಾವಾಗ ಇಲ್ಲ ಅವರಿಗೆಲ್ಲ ನಾವು ಇದು ಮಾಡಕ್ ವಿಶ್ ಮಾಡಿ ಬಂದ್ವಿ. ಸಿಗೋ ವಿಶ್ವಾಸ.
ಇಲ್ಲಿವರೆಗೂ ಕೇಳ್ಕೊಂತ ಬಂದಿದ್ದೀವಿ ಮಂತ್ರಿಗಿರಿ ಕೊಡ್ರಿ ಅಂತೇಳಿ ಒಪ್ಕೊಂಡಿದ್ದಾರೆ. ಮುಂದೆ ಏನಾಗುತ್ತೋ ನೋಡಬೇಕು. ಸಿದ್ದರಾಮಯ್ಯ ಅವರು ಕೂಡ ನಿಮ್ಮ ಹೆಸರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇದೆ ಪಟ್ಟಿಯಲ್ಲಿ. ಸಿದ್ದರಾಮಯ್ಯ ಅವರು ಕೊಡಿ ಕೇಳಿದ್ವಿ, ಈಗ ನೋಡೋಣಪ್ಪ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಹಿರಿಯ ಶಾಸಕರು ನೀವು, ಹಿರಿಯ ಕನ್ಸಿಡರ್ ಮಾಡಿದ್ರೆ ಹೊಸಬರಿಗಿನ್ನ ಹೆಚ್ಚಾಗಿ ನಿಮಗೆ ಅವಕಾಶವನ್ನ ಕನ್ಸಿಡರ್ ಮಾಡಿದ್ರೆ ಒಳ್ಳೇದು. ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಮಾತಾಡಿದ್ವಿ. ನಾನು ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದೀನಿ. ಭಾಳ ಸುದೀರ್ಘವಾಗಿ ರಾಜಕಾರಣ ಮಾಡೋದ್ರಿಂದ ನನಗೂ ಕೂಡ ಆಕಾಂಕ್ಷೆ ಇದ್ದೀನಿ. ನೀವು ನನಗೆ ಕೊಡಬೇಕು ಅನ್ನೋಂಥ ಮನವಿಯನ್ನು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡೀನಿ. ಅಲ್ಟಿಮೇಟ್ಲಿ ಪರಮಾಧಿಕಾರ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಅಧಿಕಾರ. ಅದು ಯಾವುದೋ ಯಾರು ಮಂತ್ರಿ ಮಾಡ್ಬೇಕು ಅನ್ನೋದಕ್ಕೆ ಅವರು ಪ್ರಾದೇಶಿಕವಾರು ಎಲ್ಲ ಇದನ್ನು ನೋಡಿಕೊಂಡು ಮಾಡಬೇಕಾಗೈತಿ. ಅಂಥ ಸಂದರ್ಭ ಇದ್ದಾಗ ನಮ್ಗೆ ಕನ್ಸಿಡರ್ ಮಾಡಂತೇಳಿ ಕೊಟ್ಟರೆ ಸಮರ್ಥವಾಗಿ ಕೆಲಸ ಮಾಡ್ತೀನಿ. ಈ ರಾಜ್ಯದಲ್ಲಿ ಒಂದು ಒಳ್ಳೆ ಹೆಸರು ತರ್ತಕ್ಕಂಥ ಕೆಲಸ ಮಾಡ್ತೀನಿ. ತ್ಯಾಗ ಮಾಡದಂತ ಒಬ್ಬ ನಾಯಕ ಮತ್ತು ಹಲವಾರು ನಾಯಕಗಳನ್ನ ಬೆಳೆಸ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಒಬ್ಬ ಹೋರಾಟಗಾರನಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸತಕ್ಕಂಥದ್ದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂತೋಷವನ್ನು ತಂದಿದೆ. ನಾವು ಹಾವೇರಿ ಜಿಲ್ಲೆಯಲ್ಲಿ ಈಗ 6 ಸ್ಥಾನಗಳಲ್ಲಿ 6 ಕಾಂಗ್ರೆಸ್ಸಿನ ಶಾಸಕರಾಗಿದ್ದೇವೆ. ನಾವು ನಮ್ಮ ಜಿಲ್ಲೆಗೆ ಕಳೆದ 3 ವರ್ಷದಿಂದ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಾಗಾಗಿ ಈ 2 ವರ್ಷದಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗ್ತದಂತಕ್ಕಂಥ ಭರವಸೆ ಇಟ್ಟಿದ್ದೀನಿ. ನಾನು ಕೂಡ ಈಗಾಗಲೇ 17 ನಾನು ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಕೊಟ್ಟರೆ ಮಂತ್ರಿ ಆಗುವ ಅವಕಾಶ ಇದೆ. ಹಾಗಾಗಿ ಒಳ್ಳೆ ಸಂಪುಟ ಬರಬೇಕು, ಒಳ್ಳೆ ಜನರು ಮಂತ್ರಿಮಂಡಲದಲ್ಲಿ ಇರಬೇಕು, ಎಲ್ಲ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು. ಹಾಗೆ ಕ್ರೈಸ್ತ ಸಮುದಾಯಕ್ಕೂ ಪ್ರಾತಿನಿಧ್ಯ ಕೊಡ್ಲಿ ಅಂತ ನಾನು ಕೇಳಿ ಅಂತ ಏನಿಲ್ಲ. ನಮ್ಮಲ್ಲಿ ಜಾರ್ಜ್ ಅವರು DCM ಕೊಡಬೇಕು, ಮತ್ತೆ ನಾನೊಬ್ಬರು ನಮಗೂ ಮಂತ್ರಿ ಕೊಡಬೇಕು. ನಮ್ಮ ಹೋರಾಟ ಇದೆ.